ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ವಿನೂತನ ಕಾರ್ಯಕ್ರಮ ಆರೋಗ್ಯ ಹಬ್ಬದ ಬಗ್ಗೆ ಮಾತನಾಡೋದಕ್ಕೆ ಇಂಡಿಯಾ ಆಯುರ್ವೇದ ಫೌಂಡೇಶನ್ ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ಎ ಕಿಶೋರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ಈ ಒಂದು ವಿನೂತನ ಕಾರ್ಯಕ್ರಮ ಯೋಗ, ನ್ಯಾಚುರೋಪತಿ, ಆಯುರ್ವೇದ ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ, ಏನ್ ಹೇಳ್ತೀರಾ? ತುಂಬಾ ಸಮಾಧಾನ, ಸಂತೃಪ್ತಿ, ಖುಷಿ ತರ್ತಕ್ಕಂಥ ವಿಚಾರ. ಈ ತರದ ಒಂದು ಪ್ರಯೋಗಗಳು ದೀರ್ಘಕಾಲೀನವಾಗಿ ಆಗಬೇಕು. ಇದರ ಬುನಾದಿಯನ್ನು ತಾವು ಹಾಡಿದ್ದಾರೆ. ಈ ನಾಂದಿಗೆ ಬೆಂಬಲವಾಗಿ ಸಮಾಜ ನಿಂತ್ಕೊಳ್ಬೇಕು. ಆರೋಗ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಹುಟ್ಟಿರ್ತಕ್ಕಂಥ ಮನುಷ್ಯ ಸಾಯೋವರೆಗೂ ಆರೋಗ್ಯದ ಸಾಧನೆಗಾಗೇ ಕಷ್ಟಪಡ್ತಕ್ಕಂಥ ನಿಟ್ಟಿನಲ್ಲಿ ತನ್ನ ಪ್ರಯತ್ನ ಮಾಡೋದ್ರಿಂದ ಈ ಥರದ ಎಲ್ಲ ಏನು ಪ್ರಾಥಮಿಕ ಹಂತದಲ್ಲಿ ಬೆಂಬಲವನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ಭಾಗಿಯಾಗೋದು ಅಷ್ಟೇ ಅಲ್ಲ, ಇಲ್ಲಿಂದ ಒಂದು ಸಂದೇಶವನ್ನು ತಾನು ರವಾನೆ ಮಾಡಬೇಕು. ಮಾಹಿತಿಯನ್ನು ಪಡೆದುಕೊಂಡು ಸಮಾಜ ಸ್ವಸ್ಥವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ತನ್ನ ಪ್ರಯತ್ನ ಬೆಂಬಲ ಸಂಪೂರ್ಣವಾಗಿ ಕೊಟ್ಟಾಗ ತಾನು ಈ ಶಿಬಿರಕ್ಕೆ ಅಥವಾ ಈ ಕಾರ್ಯಾಗಾರಕ್ಕೆ ಬಂದು ಪ್ರಯೋಜನವಾದೀತು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಈ ಟೈಮ್ ನಲ್ಲಿ ಅಂದ್ರೆ ಲೈಫ್ ಸ್ಟೈಲ್ ಬದಲಾಗ್ತಾ ಇರೋ ಹಾಗೆ ಜನರಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇಂಥ ಟೈಮ್ ನಲ್ಲಿ ಆಯುರ್ವೇದದ ಮೂಲಕ ಜನ ತಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ವಿನೂತನ ಕಾರ್ಯಕ್ರಮ ಇದು. ಸೊ ನಿಮಗೆ ಇಲ್ಲಿ ಏನ್ ಇಷ್ಟ ಆಯ್ತು? ಆಯುರ್ವೇದ ನೀವು ಬೇರೆ ವೈದ್ಯಕೀಯ ಪದ್ಧತಿಗಳಿಗೆ ಹೋಲಿಸಿ ನೋಡಿದಾಗ ಎವರ್ ಕಾನ್ಸ್ಟೆಂಟ್ ನೆವರ್ ಚೇಂಜಿಂಗು, ಬೇರೆ ಅನ್ಯ ವೈದ್ಯಕೀಯ ಪದ್ಧತಿಗಳು ನೆವರ್ ಕಾನ್ಸ್ಟೆಂಟ್ ಎವರ್ ಚೇಂಜಿಂಗ್ ಅಂತ ಹೇಳ್ತೇವೆ. ಹಾಗಾಗಿ ಅನಾದಿ ಮತ್ತು ಅನಂತ ಅಂತಕ್ಕಂಥ ಆಯುರ್ವೇದ 5,000 ವರ್ಷಗಳ ಹಿಂದೆ ಆಹಾರ ವಿಹಾರ ಜೀವನ ಶೈಲಿಗೆ ಒತ್ತು ಕೊಟ್ಟು ಬದುಕನ್ನು ನಡೆಸಬೇಕು, ಆಹಾರಕ್ಕೆ ಒತ್ತು ಕೊಟ್ಟು ಬದುಕನ್ನು ನಡೆಸಬೇಕು, ಸ್ವಸ್ಥವಾಗಿರ್ತಕ್ಕಂಥದ್ದು ಬದುಕಿನ ಮೂಲ ಸಿದ್ಧಾಂತ. ಇಷ್ಟೆಲ್ಲ ಮೀರಿದ ಮೇಲೆ ನಿಮಗೆ ತೊಂದರೆ ಬಂದರೆ ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಸರಳ ಸೂತ್ರಗಳನ್ನು ವಿವರಿಸಿ ನಮಗೆ ಅರ್ಥ ಮಾಡಿಸಿರೋದ್ರಿಂದ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಿನ ಜನಾಂಗಕ್ಕೆ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಜೀವನವನ್ನು ಕಟ್ಟಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ತುಂಬ ಸಕ್ರಿಯವಾಗಿ ಯಶಸ್ವಿಯಾಗಿ ನಿರ್ವಹಿಸಬಹುದು ಅಂತ ಭಾವಿಸ್ತೇನೆ. ಆರೋಗ್ಯವನ್ನ ಮೈನ್ ಆಗಿ ಇಟ್ಕೊಂಡು ಮಾಡಿರುವಂತಹ ಒಂದು ಬಿಗ್ಗೆಸ್ಟ್ ಎಕ್ಸ್ಪೋ ಇದು. ಸೊ ನಿಮಗೆ ಇದರಲ್ಲಿ ಏನ್ ಇಷ್ಟ ಆಯ್ತು ಸರ್? ಪ್ರತಿಯೊಂದು ಒಂದು ಸೂರಿನಡೆ ಸಂಪೂರ್ಣವಾದಂತಹ ಆಯುರ್ವೇದಕ್ಕೆ ಬೇಕಾದಂತಹ ಯೋಗಕ್ಕೆ ಬೇಕಾಗಿರ್ತಕ್ಕಂತಹ ವೈದ್ಯರ ಸಮಾಲೋಚನೆ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ಉಚಿತ ಚಿಕಿತ್ಸೆ ಆಗಿರ್ಬೋದು, ಆಯುರ್ವೇದ ಪದಾರ್ಥಗಳ ಪರಿಚಯ ಆಗಿರ್ಬೋದು, ಮಾರಾಟ ಆಗಿರ್ಬೋದು, ವಿಶೇಷವಾಗಿ ಸ್ವಾಸ್ಥ್ಯದಂತಹ ಖಾದ್ಯಗಳ ಉಣಿಸುವಿಕೆ, ಅದರ ಖರೀದಿಸುವಿಕೆ, ಅದರ ಮಾರಾಟ ಸಂಪೂರ್ಣವಾಗಿ ಈ ದೇಶೀಯ ನೆಲೆಗಟ್ಟೆಯ ಮತ್ತು ಭಾರತೀಯ ಚಿಕಿತ್ಸಾ ಪದ್ಧತಿಯ ಏನು ಉತ್ತುಂಗಕ್ಕೆ ಹೋಗ್ತಕ್ಕಂತಹ ಪ್ರಯತ್ನದಲ್ಲಿ ನ್ಯೂಸ್ ಫಸ್ಟ್ ಏನು ಮಾಡಿದೆ ಅದಕ್ಕೆ ನನ್ನ ಅಭಿನಂದನೆಗಳು ಮತ್ತು ವಂದನೆಗಳು. ಇದಿಷ್ಟು ಡಾಕ್ಟರ್ ಸಿ ಎ ಕಿಶೋರ್ ಅವರು ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಆರೋಗ್ಯ ಹಬ್ಬದ ಬಗ್ಗೆ ಹೇಳಿರುವಂತಹ ಮಾತುಗಳು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.